ಕಳೆದ 2 ದಿವಸಗಳಿಂದ ನಮ್ಮ ಸಂಸ್ಥೆ ಒಂದು ಹಬ್ಬದ ವಾತಾವರಣ. ಬಹುಶಃ ನಾವು ಯಾವ ಕಲ್ಚರಲ್ ಆ್ಯಕ್ಟಿವಿಟೀಸು, ಯಾವ ಕಾರ್ಯಕ್ರಮ ಮಾಡಿದರೂ ಕೂಡ ಇಷ್ಟೊಂದು ಕೇಂದ್ರೀಕೃತವಾಗಿ ಆಗ್ತಾ ಇರಲಿಲ್ಲ. ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ನನಗೂ ಕೂಡ ಅನಿಸಿತ್ತು, ಸೈಂಟಿಸ್ಟ್ ಪ್ರೋಗ್ರಾಮ್ ಅಂದರೆ ಬಹುಶಃ ತುಂಬ ಬೋರಿಂಗ್ ಇರ್ತದೆ ನಾನು ತಿಳ್ಕೊಂಡಿದ್ದೆ. ಆದರೆ ಸ್ಟೂಡೆಂಟ್ ಫೀಡ್ಬ್ಯಾಕ್ ತಗೊಂಡಾಗ ನಮಗೆ ಅನಿಸಿತ್ತು, ಪ್ರತಿಯೊಂದು ವಿದ್ಯಾರ್ಥಿಗಳು, ಕಾರ್ನರಲ್ಲಿ ಕೂತಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಎಷ್ಟೊಂದು ಮೆಸೇಜ್ಗಳನ್ನು ನಾವು ರಿಸೀವ್ ಮಾಡಿದ್ದೇವೆ. 2 ದಿವಸದ ಕಾರ್ಯಕ್ರಮ ತುಂಬ ವರ್ತ್ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ಇಲ್ಲಿಯೇ ಓದಿ ಸದ್ಯ ಬೇರೆ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದವರು. ನಿನ್ನೆ ಒಂದು ಹುಡುಗಿ ಫೇಸ್ಬುಕ್ಕಲ್ಲಿ ಈ ನ್ಯೂಸನ್ನು ನೋಡಿ ಮಂಗಳೂರಿಂದ ಬಂದಿದ್ದಾರೆ, ನಿಟ್ಟೆಯಿಂದ ಇಲ್ಲಿ ಬಂದಿದ್ದಾರೆ ನೋಡ್ಕೊಂಡು. ನಾನು ಅವ್ರ ಪೇರೆಂಟ್ಸ್ ಕಾಲ್ ಮಾಡಿದ್ರು, ನಮ್ಮ ಒಂದು PUC ಹುಡುಗಿ ಬರ್ತಾ ಇದ್ದಾರೆ, ಫೇಸ್ಬುಕ್ಕಲ್ಲಿ ಸೈಂಟಿಸ್ಟ್ ಎಲ್ಲ ಬರ್ತಾ ಇದ್ದಾರೆ ಅಂತ ನೋಡ್ಕೊಂಡು ಅವರಿಂದ ಬರ್ತಾ ಇದ್ದಾರೆ, ಮತ್ತೆ ಟ್ರೈನಲ್ಲಿ ಬರ್ತಾಳೆ ಅವಳು, ಸ್ವಲ್ಪ ಅವಳಿಗೆ ವ್ಯವಸ್ಥೆ ಮಾಡಬೇಕು ನೀವು ಅಂತ. ನಾವು ನಮ್ಮ ಸಂಸ್ಥೆಯಿಂದ ನಿನ್ನೆ ಅವಳಿಗೆ ಸ್ಟೇ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಕಾರಣ ಇಷ್ಟೇ, ಒಂದು ವಿದ್ಯಾರ್ಥಿನಿ 200 ಕಿಲೋಮೀಟರ್ ದೂರಿಂದ ಈ ಸೈಂಟಿಸ್ಟ್ ಅನ್ನು ನೋಡ್ಲಿಕ್ಕೆ ಅಷ್ಟು ಉತ್ಸುಕಳಾಗಿ ಬರ್ತಾ ಇದ್ದಾಳೆ ಅಂದರೆ ಅದೆಷ್ಟು ಸಂತೋಷ. ನಮನ ಅಂತ ಇವಾಗ ಹೊರಡಿಗಳು ಮಂಗಳೂರಿಂದ ಬಂದಿತ್ತು. ನಿನ್ನೆ ನನಗೆ ಹೇಳಿದವಳು, ಸರ್ ನಾನೆಲ್ಲ ಸೈಂಟಿಸ್ಟನ್ನು ಭೇಟಿಯಾದೆ, ನನಗೆ ಇದು ತುಂಬ ಖುಷಿ ಕೊಡ್ತು ನನಗೆ, ಹಾಗಾಗಿ ಅಂತ. ನಿನ್ನೆ ಅವಳು ಇಲ್ಲೇ ಸ್ಟೇ ಮಾಡಿದ್ದೆ, ಬಹುಶಃ ಇವತ್ತು ಹೋಗಿರ್ಬೋದು. ಹಾಗೆ ನಮ್ಮ ಕಾಲೇಜಿನ ತುಂಬ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡಿದ್ದಾರೆ. ಮತ್ತು ನಮಗೂ ಕೂಡ ಇವತ್ತು ನಿಮ್ಮನ್ನು ಬಿಟ್ಕೊಡುವಾಗ ಯಾರೋ ಹತ್ತಿರದ ಸಂಬಂಧಿಕರು ಬಂದಾಗ ಹೇಗೆ ಬಿಡ್ಕೊಡ್ಬೇಕು ಅಷ್ಟು ನಮಗೆ ಒಂಥರ ನೋವು ಹೌದು. ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಈ 2 ದಿವಸ ನಿಮ್ಮೊಟ್ಟಿಗೆ ನಮಗೆ ಅಷ್ಟೊಂದು ಒಳ್ಳೆ ಬಾಂಧವ್ಯ ಬಂತು. ಯಾಕೆಂದರೆ ಈ ಪ್ರೋಗ್ರಾಮ್ ಹೇಗಿರ್ತದೆ, ನಾನು ನಿಜವಾಗಿ ನನ್ನ ಮನಸ್ಸಲ್ಲಿ ಇದ್ದದನ್ನು ಹೇಳ್ತಾ ಇದ್ದೀನಿ. ಎಷ್ಟೋ ಕಡೆ ಪ್ರೋಗ್ರಾಮ್ಗಳು ಅದೊಂದು ಸಾಂಕೇತಿಕವಾಗಿ ಆಗ್ತದೆ ಪ್ರೋಗ್ರಾಮ್ಗಳು. ಆದರೆ ಕಳೆದ 2 ದಿನಗಳಿಂದ ನಡೆದ ಈ ಪ್ರೋಗ್ರಾಮ್ ಉಂಟಲ್ಲ, ನಿಮ್ಮ ಕಾರ್ಯಕ್ರಮವನ್ನು ನೋಡಿ, ನಿಮ್ಮ ಸಂವಾದವನ್ನು ನೋಡಿ ಸ್ಟೂಡೆಂಟ್ ಅಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಆದರೆ ನಾನು ಆಸ್ ಎ ಪ್ರೆಸಿಡೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್ ನಾನು ನೋಡಿದ್ದೇನೆಂದರೆ, ನಿಮ್ಮ ಉತ್ಸಾಹ ನಿಜವಾಗಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಲೆವೆಲಿಗೆ ಹೋಗಿ ರೀಚ್ ಆಗಿ ಅವ್ರಿಗೆ ಹೇಳಿದ್ದೀರಿ ಅಂದರೆ ಸೈನ್ಸ್ ಬಗ್ಗೆ ನಿಮಗಿರುವ ಆಸಕ್ತಿ ಉಂಟಲ್ಲ, ಅದು ತುಂಬ ಗ್ರೇಟ್. ಅದು ಹಾಗಾಗಿ ಹೇಳುವವರಲ್ಲಿ ಎಷ್ಟು ಆಸಕ್ತಿ ಇದ್ದಾಗ, ಬೆಳಗ್ಗೆ ನಾನು ಆ್ಯಕ್ಚುಲಿ ನನ್ನ ಬಿಸ್ನೆಸ್ ಪ್ರಿಮೈಸಲ್ಲಿ ಇದ್ದೆ, ನನಗೊಂದು ಇಲ್ಲೊಬ್ಬರು ಫೋನ್ ಮಾಡಿದರು, ಶಿವಪ್ರಸಾದ್ ಸರ್ ಹೇಗೆ ಟೀಚ್ ಮಾಡಬೇಕು ಅಂತ ಹೇಳಿದರೆ ಈಗ ಪ್ರತಿಯೊಬ್ಬರು ಟೀಚರ್ ಕುತೂಹಲವಾಗಿದೆ ಅಂತ. ಅದು ಇಷ್ಟು ಒಂದು ಟೀಚರ್ ಇದರಿಂದ ಮೋಟಿವೇಟ್ ಆದರೆ ಇಟ್ ವಿಲ್ ರೀಚ್ ಟು 1000 ಸ್ಟೂಡೆಂಟ್. ಅಂದರೆ ಒಂದು ಟೀಚರ್ ನಿಮ್ಮಿಂದ ಮೋಟಿವೇಟ್ ಆಗಿದೆ ಅಂತಂದರೆ ಅವ್ರ ಸರ್ವಿಸಲ್ಲಿ 1000 ವಿದ್ಯಾರ್ಥಿಗಳು ಕಲಿಸ್ತಾರೆ. ಹಾಗಾಗಿ 1000 ವಿದ್ಯಾರ್ಥಿಗಳಿಗೆ ಈಗ ಹೆಲ್ಪ್ ಆಗ್ತದೆ. ಇವತ್ತು ತಾವೆಲ್ಲ ಕೊಟ್ಟ ಡೆಮಾನ್ಸ್ಟ್ರೇಷನ್ನಲ್ಲಿ, ತಾವೆಲ್ಲ ಹೇಳಿದ ಸಬ್ಜೆಕ್ಟ್ ಇರಲಿ, ನೀವು 10 ಮಂದಿ ಇಲ್ಲಿ ಕೂತು ಕ್ವಶನ್ಗೆ ಆನ್ಸರ್ ಮಾಡುವಾಗ ನಿಮ್ಮ ಇನ್ವಾಲ್ವ್ಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಈ 2 ದಿನದ ಪ್ರೋಗ್ರಾಮ್ ಉಂಟಲ್ಲ, ಕಳೆದದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನೀವು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಸಂಸ್ಥೆಗೆ ನಿಮ್ಮ ಮಾರ್ಗದರ್ಶನ ಸದಾ ಇರಲಿ. ಭಾಳಷ್ಟು ವಿದ್ಯಾರ್ಥಿಗಳು ಈ ಪ್ರೋಗ್ರಾಮಿಂದ ಇನ್ನೂ ಮುಂದೆ ಸೈನ್ಸ್ ಓದಲಿಕ್ಕೆ ಉತ್ಸುಕರಾಗ್ತಾರೆ, ಈಗಾಗಲೇ ಆಗಿದ್ದಾರೆ. ಹಾಗಾಗಿ ನಿಮ್ಮ ಈ ಒಂದು ಸಂಬಂಧ ಇನ್ನೂ ಚೆನ್ನಾಗಿರುತ್ತೆ. ನಾವು ಇನ್ಸ್ಟಿಟ್ಯೂಷನನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು. ಹಾಗಾಗಿ ನಿಮ್ಮಂಥವರ ಮಾರ್ಗದರ್ಶನ, ನಿಮ್ಮಂಥವರ ಒಂದು, ನಾನು ಆ ಶಬ್ದ ಹೇಳಿದರೆ ಬಹುಶಃ ತಪ್ಪಾಗ್ತದೆ. ನಾನು ಹೇಗೆ ನೀವಿಲ್ಲಿ ಸಂಸ್ಥೆಗೆ ಕಾಲಿಟ್ಟಿದ್ದೀರಿ, ನಮ್ಮ ಒಂದು ವೈಬ್ರೇಷನ್ ಇಲ್ಲಿ ಆಗಿದೆ. ನಿಜವಾಗಿ ನಾನು ತುಂಬ ಮನದಾಳದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ವೈಬ್ರೇಷನ್ ಆಗಿದೆ ಇದು. ಹಾಗಾಗಿ ನಮ್ಮ ಅಂಡರ್ ಗ್ರಾಜ್ಯುಯೇಟ್ ರಿಸರ್ಚ್ ಸೆಂಟರ್ ಕೂಡ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಇನ್ವಾಲ್ವ್ ಆಗೋ ರೀತಿಯಲ್ಲಿ ನೀವೇನು ಹೇಳಿದ್ದೀರಿ ಅದನ್ನು ನಾವು ಮಾಡಿ ತೋರಿಸ್ತೇವೆ. ಯಾಕಂದರೆ ನಾವು ನಿಮ್ಮಿಂದ ಇನ್ಸ್ಪೈರ್ ಆಗಿದ್ದೇವೆ ಅಂತ ಹೇಳ್ತಾ ಯಾವತ್ತೂ ನಾವು ಬರ್ತಾ ಇರಬೇಕು. ನನಗೆ ಈ ಕ್ಷಣದಲ್ಲಿ
ಡಾಕ್ಟರ್ CNR ಅವರ ಪುಸ್ತಕವನ್ನು ಕೊಟ್ಟಾಗ ನನಗೆ ತುಂಬ ಖುಷಿ ಆಯಿತು. ನಾನು ಎದೆಗೊತ್ತಿ ತಗೊಂಡಿದ್ದೇನೆ. ಯಾಕೆಂದರೆ ಅಂಥ ಒಂದು ವ್ಯಕ್ತಿಗಳ ಹೆಸರು ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಹಾಗಾಗಿ ಅಂಥವ್ರು ನಮ್ಮ UGRCಯನ್ನು ಒಂದು ಸ್ಪಾನ್ಸರ್ ಅಂತ ಹೇಳ್ಬೋದು. ನಾವು ಒಂದೇ ಫೋಟೋ ಇಟ್ಟಿದ್ದೇವೆ ಆ್ಯಕ್ಚುಲಿ. ಅಷ್ಟು ಸಂತೋಷ ನಮಗೆ ನಿಮ್ಮ ಸಂಸ್ಥೆ ಒಟ್ಟಿಗಿದೆ. ಹಾಗಾಗಿ ಈ ಬಾಂಧವ್ಯ ಹೀಗೆ ಇರಲಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಇನ್ನೂ ಹೆಚ್ಚಿನ ಭವಿಷ್ಯ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.